ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ, ರಾತ್ರಿ ಊಟಕ್ಕೋಸ್ಕರ ಹಗುರವಾಗಿರೋ ದೋಸೆ ಹಿಟ್ಟಿನ ಅವಶ್ಯಕತೆ ಏನಿಲ್ಲ. ಇನ್ಸ್ಟೆಂಟಾಗಿ ದಿಢೀರನೇ ಮಾಡ್ಕೋಬೋದು ಈ ದೋಸೆನ. ಮತ್ತು ಅದರ ಜೊತೆಗೆ ರುಚಿಕರವಾಗಿರೋ ಅಂಥ ಸೈಡ್ ಡಿಶ್ ರೆಸಿಪಿ. ಈ ಸೈಡ್ ಡಿಶ್ನ ಚಪಾತಿ, ಅನ್ನ ಎಲ್ಲದರ ಜೊತೆಲೂ ಕೂಡ ತಿನ್ಬೋದು. ಇದು ನೆನೆಸಿಟ್ಕೊಂಡಿರೋ ಗೋಧಿ ನುಚ್ಚು ಸುಮಾರು ಒಂದು 1/4 kg ಅಷ್ಟಿದೆ. 5ರಿಂದ 6 ದೋಸೆಗಳನ್ನ ಮಾಡ್ಕೋಬೋದು. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ 1 ಅವರಿಗೆ ಮುಂಚೆ ನೆನೆ ಹಾಕಿದ್ದೆ. ಅಥವಾ ಇನ್ನೂ ಬೇಗ ಮಾಡ್ಕೊಳ್ಳೋಂಗಿದ್ರೆ ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕಿ ಅರ್ಧ ಗಂಟೆಗೆ ಚೆನ್ನಾಗಿ ನೆಂದೋಗುತ್ತೆ. ರುಬ್ಕೋಬೇಕು ಇವಾಗ ಇದನ್ನು. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನು ದೋಸೆ ಹಿಟ್ಟು ಹದದಲ್ಲಿ ರುಬ್ಕೋಬೇಕು. ತುಂಬ ಜಾಸ್ತಿ ನೀರು ಹಾಕಿ ನೆನೆ ಹಾಕಿದರೆ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗೆದ್ಬಿಟ್ರೆ ಒಳ್ಳೆಯದು. ಏನಂದರೆ ಕಡಿಮೆ ನೀರು ಹಾಕಿ ರುಬ್ಕೊಂಡ್ರೆ ಬೇಗ ನುಣ್ಣಗಾಗುತ್ತೆ. ರುಬ್ಕೊಂಡ್ಮೇಲೆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರನ್ನ ಹಾಕೋಬೋದು. ರುಬ್ಬಿದ್ದಾಗಿದೆ. ಬೇರೆ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ಹಿಟ್ಟನ್ನ ಹುಳಿ ಬರೆಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ತಕ್ಷಣವೇ ಮಾಡ್ಕೋಬೋದು. ಸೆಟ್ ದೋಸೆ ಥರ ಮೆತ್ತಗಿರೋ ದೋಸೆ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಈನೋ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಕಂಪಲ್ಸರಿ ಏನಿಲ್ಲ. ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಕ್ಕೊಳ್ಳಿಲ್ಲ ಅಂದರೆ ಬಬಲ್ಸ್ ಏನೂ ಬರಲ್ಲ, ಫ್ಲ್ಯಾಟಾಗಿ ಬರುತ್ತೆ. ಆದರೂ ಕೂಡ ಅದು ಒಂಥರ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ. ಆ ರೀತಿ ಮಾಡಿದ್ರೂ ಕೂಡ. ದೋಸೆ ಹಿಟ್ಟು ರೆಡಿಯಾಗಿದೆ. ಹೆಂಚು ಕೂಡ ಕಾದಿದೆ. ದೋಸೆನ ಇದನ್ನು ತೆಳುವಾಗಿ ಕೂಡ ಮಾಡ್ಕೋಬೋದು. ಮುಚ್ಚಿಡಬೇಕು. ಒಂದೇ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿ ದೋಸೆ ಥರ ಕೂಡ ಮಾಡ್ಕೋಬೋದು ಇದನ್ನು. ದೋಸೆ ರೆಡಿಯಾಗಿದೆ. ಮುಂದಿನ ರೆಸಿಪಿ ಸಾರಿನ ರೆಸಿಪಿ. ಇದು ನೆನೆಸಿಟ್ಕೊಂಡಿರೋ ಹೆಸರು ಕಾಳು ಸುಮಾರು ಒಂದು 1/4 kg ಅಷ್ಟು. ಕಡಲೆ ಬೀಜ 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು. ಸುಮಾರು ಒಂದು 6 ಗಂಟೆಗೆ ಮುಂಚೆ ನೆನೆ ಹಾಕಿದ್ದೆ. ಬೆಳಿಗ್ಗೆ ಮಾಡ್ಕೊಳ್ಳೋಂಗಿದ್ರೆ ರಾತ್ರಿ ನೆನೆ ಹಾಕಿ, ರಾತ್ರಿಗೆ ಮಾಡ್ಕೊಳ್ಳೋಂಗಿದ್ರೆ ಬೆಳಿಗ್ಗೆ ನೆನೆ ಹಾಕಿ. ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಸುಮಾರು ಒಂದು 3ರಿಂದ 4 ಸೀಟಿ ಕೂಗಿಸ್ಕೋಬೇಕು. ಇದಾಗಷ್ಟರಲ್ಲಿ, ಇದು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳೋಷ್ಟರಲ್ಲಿ ಬೇರೆ ಸ್ಟೆಪ್ಪುಗಳನ್ನ ಮಾಡ್ಕೊಳ್ಳೋಣ. ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ ಸುಮಾರು 2ರಿಂದ 3 ಚಮಚದಷ್ಟು. ಸಾಸಿವೆ ಮತ್ತು ಜೀರಿಗೆ ಸಣ್ಣ ಚಮಚದಲ್ಲಿ ತಲಾ 1 ಚಮಚದಷ್ಟು. ಸಾಸಿವೆ ಚಿಟಪಟ ಅಂದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ 1 ದೊಡ್ಡ ಈರುಳ್ಳಿ. ಹಸಿರು ಮೆಣಸಿನ್ಕಾಯಿ 2ರಿಂದ 3 ಅಷ್ಟು. ಈಗ ಈರುಳ್ಳಿ ಮೆತ್ತಗಾಗಬೇಕು, ಹಸಿ ವಾಸನೆ ಹೋಗಬೇಕು, ಬಣ್ಣ ಬರಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಬೇಗ ಆಗೋಗುತ್ತೆ. ಸುಮಾರು 2ರಿಂದ 3 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಈರುಳ್ಳಿ ಬೆಂದಿದೆ, ಹೊಂಬಣ್ಣ ಬಂದಿದೆ, ಹಸಿ ವಾಸನೆ ಕೂಡ ಹೋಗಿದೆ. ಕಟ್ ಮಾಡಿ ಇಟ್ಕೊಂಡಿರೋ ಪಾಲಕ್ ಸೊಪ್ಪು ಸುಮಾರು 2ರಿಂದ 3 ಹಿಡಿಯಷ್ಟು. ಪಾಲಕ್ ಸೊಪ್ಪನ್ನ ಮೊದಲು ಚೆನ್ನಾಗಿ ತೊಳಿಬೇಕು. 2ರಿಂದ 3 ಸಲ ತೊಳೆದು ಸೋರು ಹಾಕಿ ನೀರೆಲ್ಲ ಹೋದ್ಮೇಲೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಬೆಂದೋಗುತ್ತೆ. ಸೊಪ್ಪು ಹಾಕೊಂಡ್ಮೇಲೆ ಮತ್ತೊಮ್ಮೆ ಸುಮಾರು 5 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. 5 ನಿಮಿಷ ಆದಮೇಲೆ ಬೇಯಿಸಿಟ್ಕೊಂಡಿರೋ ಹೆಸರು ಕಾಳು ಮತ್ತು ಕಡಲೆ ಬೀಜ. ಕನ್ಸಿಸ್ಟೆನ್ಸಿ ನೋಡಿ ನಿಮ್ಗೆ ಯಾವ ರೀತಿ ಬೇಕು ಅಂತ ಅದ್ರ ಪ್ರಕಾರವಾಗಿ ನೀರನ್ನ ಉಪಯೋಗ ಮಾಡಿ. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು 5ರಿಂದ 6 ಜನಕ್ಕೆ ಒಂದೊತ್ತಿಗೆ ಸಾಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣು. ಸಣ್ಣ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಉಪಯೋಗ ಮಾಡ್ತಾ ಇದ್ದೀನಿ. ಕುದಿಸ್ಕೋಬೇಕು ಇವಾಗ ಚೆನ್ನಾಗಿ. ಕೊನೆಯಲ್ಲಿ 1 ಸ್ಟೆಪ್ ಇದೆ. ಇದು ಕಾಯಿಸಿಟ್ಕೊಂಡಿರೋ ಬಿಸಿ ಎಣ್ಣೆ 1ರಿಂದ 2 ಚಮಚದಷ್ಟು. ಕಟ್ ಮಾಡಿಟ್ಕೊಂಡಿರೋ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಬ್ಯಾಡಗಿ ಅಚ್ಚಕಾರದ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು. ಇದು ಖಾರ ಏನು ಜಾಸ್ತಿ ಇರಲ್ಲ. ಇದನ್ನು ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಬಣ್ಣ ಬರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಹಾಕ್ಕೊಂಡಿರೋ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ ಒಂದ್ಸಲ. ಮಾಡೋದು ಕೂಡ ರುಚಿಕರ, ಪ್ರೋಟೀನ್ ರಿಚ್ ರೆಸಿಪಿ. ಬಿಸಿ ಚಪಾತಿಗೆ, ದೋಸೆ, ಇಡ್ಲಿ ಎಲ್ಲದರ ಜೊತೆಲೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.